ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚಸ್ಗೆ, ಚಪಾತಿ ಒಳಗೆ ಹಚ್ಕೊಳ್ಳೋಕ್ಕೆ, ಚಾಟ್ಸ್ಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಅದಕ್ಕೆ ಒಂದೊಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೋಬೇಕು. ಖರ್ಜೂರ ಒಣಗಿದ್ದಾದರೆ ನೆನೆಸ್ಕೋಬೇಕು ಒಂದು ಅರ್ಧ ಗಂಟೆ, ಹಸಿದಾದರೆ ಡೈರೆಕ್ಟಾಗಿ ಹಾಕ್ಬೋದು. ಬೆಲ್ಲ ಪುಡಿ ಯಾರು ತೊಗೋಬೋದು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೋಬೇಕು ಒಂದು ಅರ್ಧ ಗಂಟೆ. ಆಮೇಲೆ ಒಂದು ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದೆಲ್ಲದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಅಂತೀವಿ, ಕಪ್ಪು ಉಪ್ಪು, ಅದು ಒಂದು ಚಮಚದಷ್ಟು ಜೀರಿಗೆ, ಒಂದು ಚಮಚದಷ್ಟು ಧನಿಯಾ, ಆಮೇಲೆ ಐಸ್ ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ ಆದರೂ ಹಾಕ್ಬೋದು, ಒಂದು ಚಿಟಿಕೆ ಅಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ರುಬ್ಕೋಬೇಕು ಮಿಕ್ಸಿಲಿ. ಉಪಯೋಗಿಸೋಕ್ಕೆ ಮುಂಚೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆಯಿತು. ಮುಂಚೆನೇ ಹಿಂಡ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಚಟ್ನಿ ಒಂದು ಬೌಲಿಗೆ ಹಾಕಿಟ್ಕೊಂಡು ಹೇಗೆ ಬೇಕೋ ಹಾಗೆ ಚಾಟ್ಗೆ, ಬ್ರೆಡ್ ಒಳಗೆ ಸ್ಯಾಂಡ್ವಿಚಸ್ ಮಾಡ್ತೀವಲ್ಲ ಆವಾಗ, ಚಪಾತಿ ಒಳಗೆ ರೋಲ್ ಮಾಡಿ ಅದರೊಳಗೆ ಪಲ್ಯ ಎಲ್ಲ ಇಟ್ಕೊಂಡು ಮಾಡ್ಕೋಬೋದು. ನೀವು ಮಾಡ್ತೀರಲ್ಲ. ಬಾಯ್.